ಅವತ್ತೊಂದು ಕಡೆ ಏನ್ರಿ ಮೀಡಿಯಾ ಅಂತ ಮಾತಾಡ್ತಾ ಇದ್ರು. ಇವತ್ತು ಅದೇ ವ್ಯಕ್ತಿಗೆ ನ್ಯೂಸ್ ನೋಡಬೇಕು, ನನ್ನ ಚಾರ್ಜ್ ಶೀಟ್ ಕತೆ ಏನಾಗ್ತಾ ಇದೆಯೋ, ಏನೇನಂಥ ವಿಷಯಗಳು ಬರ್ತಾ ಇದೆಯೋ, ನನಗೊಂದು ಟಿ ವಿ ಅರೇಂಜ್ ಮಾಡಿಕೊಡಿ. ನಿನ್ನೆಲ್ಲ ಸರ್ಜಿಕಲ್ ಚೇರ್ ಬೇಕು ಅಂತ ಹೇಳಿ ಕೇಳ್ತಾ ಇದ್ದದ್ದು ಇದೇ ದರ್ಶನ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ. ಇವತ್ತು ಅಂದರೆ ಈ ಹಿಂದೆ ಇದೇ ಮೀಡಿಯಾಗಳಿಗೆ ಸಂಬಂಧಪಟ್ಟಂತೆ ಬಹಳ ಹಗುರವಾಗಿ ಅವಾಚ್ಯ ಶಬ್ದಗಳಿಂದನೂ ಕೂಡ ಮಾತನಾಡಿದ್ದಂಥ ವ್ಯಕ್ತಿ ದರ್ಶನ್. ಇದೇನು ದೊಡ್ಡ ಗುಟ್ಟಾಗೇನು ಉಳಿದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಇದೆಲ್ಲ ಬಂದಿತ್ತು. ಇರಲಿ, ಆ ನಂತರದಲ್ಲಿ ಬೇರೊಂದು ಮೂವಿ ಪ್ರಮೋಷನ್ ಅಂತ ಬಂದಾಗ ಚಾನಲ್ಗಳ ಬಳಿಯಲ್ಲೂ ಕೂಡ ಇದೇ ಕಾಟೇರ ಮೂವಿಯವರು ಕೂಡ ಬಂದಿದ್ದರು. ಜೊತೆಗೆ ಒಂದು ಕ್ಷಮಾಪಣಾ ಪತ್ರ ಕೂಡ ಒಂದು ಕಡೆ ವೈರಲ್ ಆಗಿತ್ತು. ಇರಲಿ, ಆ ಮನುಷ್ಯನ ಇವತ್ತಿನ ಈ ಸ್ಥಿತಿಯ ಸಂದರ್ಭದಲ್ಲಿ ಅದನ್ನೆಲ್ಲ ನಾವು ರಿಕಾಲ್ ಮಾಡ್ಕೊಳ್ಳೋದು ಬೇಡ. ಇವತ್ತಿಗೆ ಆ ಮನುಷ್ಯ ಜೈಲಲ್ಲಿ ಇದ್ದಾಗ ನಾವು ಅದನ್ನ ರಿಕಾಲ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಏನಾದರೂ ಹೇಳ್ಕೊಂಡಿರಲಿ, ಎಲುಬಿಲ್ಲದ ನಾಲಿಗೆ ಅಂತ ಒಂದು ಮಾತಿದೆ. ಇರಲಿ, ಆದರೆ ಇವತ್ತು ಏನು ಪರಿಸ್ಥಿತಿ ಅಂತ ಹೇಳಿದ್ರೆ, ನಾನು ನ್ಯೂಸ್ ನೋಡಬೇಕು, ನನಗೊಂದು ಟಿ ವಿ ಅರೇಂಜ್ ಮಾಡಿಕೊಡಿ ಅಂತ ದರ್ಶನ್ ಕೇಳ್ಕೊಳ್ತಾ ಇರೋದು ಬಳ್ಳಾರಿ ಜೈಲಲ್ಲಿ ನಟ ದರ್ಶನ್ರ ಇನ್ನೊಂದು ಬೇಡಿಕೆ ಬಂದು ಒಂದು 2-3 ದಿನ ಆಗಿಲ್ಲ. ಅಷ್ಟರ ವೇಳೆಗಾಗಲೇ ಇದು ಎರಡನೆಯ ಡಿಮ್ಯಾಂಡ್ ದರ್ಶನ್ ಕಡೆಯಿಂದ. ಪರಪ್ಪನ ಅಗ್ರಹಾರ ಅಂತ ಬಂದಾಗ ಈ ಥರದ ಡಿಮ್ಯಾಂಡ್ ಇರಲಿಲ್ಲ ಅಂತ ಬಂದರೆ ಅಲ್ಲಿಗೆ ನಿಮಗೆ ಅರ್ಥ ಆಗಿಬಿಡುತ್ತೆ. ಪರಪ್ಪನ ಅಗ್ರಹಾರದಲ್ಲಿ ಈ ಸೌಲಭ್ಯಗಳು ಇತ್ತು ದರ್ಶನ್ಗೆ ಅಂತ, ಈ ಫೆಸಿಲಿಟಿ ಇತ್ತು ಅಂತ. ಸರ್ಜಿಕಲ್ ಚೇರ್ನ ಅವಶ್ಯಕತೆ ಇರಲಿಲ್ಲ. ಯಾವುದೋ ಒಂದು VIP ರೂಮೇ ಸಿಕ್ಕಿರಬಹುದೇನೋ, ಚೆನ್ನಾಗಿದ್ದ ರೂಮೇ ಕೊಟ್ಟಿರಬಹುದೇನೋ, ಅಥವಾ ನಾಗ ಚೆನ್ನಾಗಿ ನೋಡ್ಕೊಂಡಿದ್ದೇನೋ, ನಮಗೆ ಗೊತ್ತಿಲ್ಲ. ಅದೇನು ಬಂದು ಅಲ್ಲಿ ಕೇಳಲೇ ಇಲ್ವಲ್ಲ, ನಂಗೆ ಸರ್ಜಿಕಲ್ ಚೇರ್ ಬೇಕು ಅಂತ ಕೇಳಿರಲಿಲ್ವಲ್ಲ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ. ಅಲ್ಲಿಗೆ ಆ ವ್ಯವಸ್ಥೆ ಅಲ್ಲಿತ್ತು ಅಂತ. ಅದೇ ರೀತಿ ಬಳ್ಳಾರಿಗೆ ಬಂದ ತಕ್ಷಣ ಈಗ ಟಿ ವಿನೂ ಕೇಳಿರಲಿಲ್ಲ ಪರಪ್ಪನ ಅಗ್ರಹಾರದಲ್ಲಿ. ಬಳ್ಳಾರಿಗೆ ಬಂದ ತಕ್ಷಣ ಟಿ ವಿ ಕೊಡಿ ಅಂತ ದರ್ಶನ್ ಬೇಡಿಕೆ ಒಂದು ಕಡೆ. ಇಷ್ಟು ದಿನ ಟಿ ವಿ ಸಹವಾಸನೆ ಸಾಕು, ನಾನು ಟಿ ವಿನೇ ನೋಡಲ್ಲಪ್ಪ, ನನಗೆ ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಂಥ ದರ್ಶನ್ ಚಾರ್ಜ್ ಶೀಟ್ ಮಂಡಿಸುವಂಥ ದಿನ ಹತ್ತಿರ ಬರ್ತಾ ಈಗ ನನಗೆ ಟಿ ವಿ ಬೇಕು ಅಂತ ಕೇಳ್ತಾ ಇರೋದಂತೆ. ಜೈಲು ಅಧಿಕಾರಿಗಳ ಬಳಿಯಲ್ಲಿ ಮನವಿ ಮಾಡಿಕೊಂಡಿರೋದು. ಟಿ ವಿ ಸಹವಾಸ ಬೇಡ ಅಂತ ಹೇಳ್ತಾ ಇದ್ದಂಥ ವ್ಯಕ್ತಿನೇ ಇವತ್ತಿಗೆ ಜೈಲು ಅಧಿಕಾರಿಗಳ ಬಳಿಯಲ್ಲಿ ಟಿ ವಿಗೆ ಬೇಡಿಕೆ ಇಡ್ತಾ ಇರೋದು. ಎಂಥ ವ್ಯಕ್ತಿಗೆ ಆಗಲಿ, ಏನು ಸ್ಟ್ರಾಂಗು, ಎಷ್ಟು ನಾನು ಬಿಟ್ಟಿರಲಿಲ್ಲ, ನಾನು ತುಂಬ ಪವರ್ಫುಲ್ಲು, ಏನೇ ಇರಲಿ, ಚಾರ್ಜ್ ಶೀಟ್ ಅಂತ ಒಂದು ಇದೆಯಲ್ಲ, ಸ್ವಲ್ಪ ಯಾಮಾರ ಬಿಟ್ಟರೆ ಚಾರ್ಜ್ ಶೀಟೇ ಒಬ್ಬ ವ್ಯಕ್ತಿಯ ಮರಣ ಶಾಸನವನ್ನು ಬರೆದು ಬಿಡುತ್ತೆ. ಮರಣ ಶಾಸನಕ್ಕೆ ಸಮ ಅದು. ಕರೆಕ್ಟಾಗಿ ಇನ್ವೆಸ್ಟಿಗೇಷನ್ ಆಫೀಸರ್ ತನಿಖೆಯನ್ನು ಮಾಡಿ ಪ್ರತಿಯೊಂದು ಎವಿಡೆನ್ಸನ್ನು ಕಲೆ ಹಾಕಿ ನ್ಯಾಯಾಲಯದ ಮುಂದೆ ಇವರಿಗೆ ಆಪೋಸಿಟ್ಟಾಗಿ ಏನು ವಾದಗಳು ಕೇಳಿ ಬರುತ್ತೋ ಸರ್ಕಾರಿ ಅಭಿಯೋಜಕರ ಕಡೆಯಿಂದ ಈ ಸಾಕ್ಷಿಗಳು ರೆಪ್ರೆಸೆಂಟ್ ಮಾಡಿಬಿಟ್ಟು ಇದಕ್ಕೆ ಪ್ರತಿವಾದಿಗಳು ಏನಾದರೂ ವಾದ ಮಾಡಿಕೊಳ್ಳಿ, ನೀವು ಇದನ್ನು ಇಡೀ ಸ್ವಾಮಿ ಅಂತ ಒಬ್ಬರಿಗೆ ಕೊಟ್ಟುಬಿಟ್ರು ಅಂತ ಹೇಳಿದ್ರೆ ಮುಗೀತು, ಮರಣ ಶಾಸನ ಆಗಿಬಿಡುತ್ತೆ. ಇದೀಗ ಆ ಭಯದ ಕಾರಣಕ್ಕೋ ಇನ್ನೇನು ಕಾರಣಕ್ಕೋ, ಜೊತೆಗೆ ಚಾರ್ಜ್ ಶೀಟಲ್ಲಿ ಏನು ಬರುತ್ತೆ ಅದನ್ನು ನೋಡಿಕೊಂಡು ಬೇಲಿಗೆ ಹಾಕೊಳ್ಳೋಕ್ಕೂ ಕೂಡ ಒಂದು ಐಡಿಯಾಗಳು ಸಿಗ್ತಾವಲ್ವ. ಆವಾಗ ಇಷ್ಟೇ ನನ್ನ ಮೇಲೆ ಸೆಕ್ಷನ್ಸ್ ಇರೋದು ಅಂತ ಹೇಳಿ. ಯಾಕಂದರೆ ಇದೇನು ಮೊದಲಲ್ಲ ದರ್ಶನ್ನು, ಈ ಹಿಂದೆ ಕೂಡ ಪತ್ನಿಗೆ ಹೊಡೆದಂಥ ಕೇಸಲ್ಲೂ ಕೂಡ ಪರಪ್ಪನ ಅಗ್ರಹಾರ ನೋಡ್ಕೊಂಡು ಬಂದಿದ್ದು. ಆಲ್ರೆಡಿ ಓಲ್ಡ್ ಅನುಭವ ಇದೆ, ಜೈಲು ಅನುಭವ ಏನು ಇದೇ ಫಸ್ಟ್ ಆಗಿದ್ದಲ್ಲ ದರ್ಶನ್ಗೆ. ಹಿಂದೆ ಕೂಡ ಜೈಲ್ ಗೋಡೆಗಳು ನೋಡಿಕೊಂಡೇ ಬಂದಿದ್ದು. ಶೂಟಿಂಗಲ್ಲೂ ನೋಡಿರೋ ಅನುಭವ ಇದೆ, ರಿಯಲ್ ಲೈಫಲ್ಲಿ ನೋಡಿರೋ ಅನುಭವವೂ ಇದೆ. ಇದೀಗ ಬಳ್ಳಾರಿ ಜೈಲಲ್ಲಿ ಟಿ ವಿ ಬೇಕು ಅಂತ ದರ್ಶನ್ ಮನವಿ.